ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಶನಿವಾರ ಈ ಥರ ಎಲ್ಲ ತೆಗಿಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಷ್ಟು ಚೆನ್ನಾಗಿ ಪೂಜೆ ಮಾಡಿ ಮಾರನೇ ದಿನ ಇದನ್ನೆಲ್ಲ ತೆಗಿಬೇಕು ಅಂದರೆ ಒಂಥರ ಕಷ್ಟ ಅಂತ ಅನಿಸುತ್ತೆ. ಇಷ್ಟನೇ ಆಗಲ್ಲ, ಹೀಗೆ ಇರಲಿ, ಹೀಗೆ ನೋಡ್ತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬಾ ಬೇಜಾರು ಮಾಡಿಕೊಂಡು ಎಲ್ಲನೂ ತೆಗಿತಾ ಇದ್ದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಲಕ್ಷ್ಮಿಗೆ ಉಡಿಸಿರೋ ಸೀರೆನ ನೆಕ್ಸ್ಟು ನಾವು ಉಟ್ಕೊಂಡು ನೋಡೋದೇ ಒಂಥರ ಖುಷಿ. ಸೊ ಉಟ್ಕೊಂಡು ನೋಡಬೇಕು ಅಂತಲೂ ಹೇಳ್ತಾರೆ. ಅದಕ್ಕೆ ಲಕ್ಷ್ಮಿಗೆ ಉಡಿಸಿರೋ ಸೀರೆ ಎಲ್ಲ ತೆಗೆದ್ಬಿಟ್ಟು ನನಗೆ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗಿತ್ತು. ಹಾಗೆ ಇವಾಗ ಈ ಕಲರ್ ಟ್ರೆಂಡಿಂಗ್ ಬೇರೆ ನಡೀತಾ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದು. ಹಾಗೆ ಅದನ್ನು ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೆ. ಇನ್ನು ಹಬ್ಬಕ್ಕೆ ಇಟ್ಟಿರೋ ಅಂತಹ ಬಾಳೆ ಕಂಬಗಳೆಲ್ಲ ಏನಿರುತ್ತೆ, ಹಾಗೆ ಪೂಜೆಗೆ ಬಳಸಿದಂಥ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ನಾವು ನೀರಲ್ಲಿ ಬಿಟ್ಬಿಡ್ತೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಕೆರೆ ಇತ್ತು. ಸೊ ಅಲ್ಲೇ ಬಂದುಬಿಟ್ಟು ಎಲ್ಲ ಬಿಡ್ತಾ ಇದ್ರಿ. ಸೊ ಈ ವರಮಹಾಲಕ್ಷ್ಮಿ ವ್ರತನ ಹೇಗೆ ಮಾಡೋದು, ಈ ಪೂಜಾ ವಿಧಿ ವಿಧಾನಗಳು ಏನು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮಾಡೋದು ಅಂದ್ಬಿಟ್ಟು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.